ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಟಿ. ಧಾರವಾಡ ನಗರದಲ್ಲಿ ಬಿಲ್ಡ್ ಎಕ್ಸ್ಪೋ 2023 ವಸ್ತು ಪ್ರದರ್ಶನಕ್ಕೆ ಉದ್ಘಾಟನಾ ಸಮಾರಂಭ. ಮುಂಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜ್ಯ ಮಟ್ಟದ ಪ್ರದರ್ಶನ ಹಮ್ಮಿಕೊಳ್ಳಿ, ಅದಕ್ಕೆ ಬೇಕಾದ ಸಹಾಯ ಸಹಕಾರ ನೀಡುವೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಕಟ್ಟಡ ಸಾಮಗ್ರಿಗಳ ಕುರಿತು ಎಲ್ಲ ಮಾಹಿತಿಯು ಒಂದೇ ಸೂರಿನಲ್ಲಿ ಸಿಗುವಂತೆ ಮಾಡಿರುವ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡದ ಕಾರ್ಯ ಔಚಿತ್ಯಪೂರ್ಣವಾಗಿದೆ ಎಂದು ಕಾರ್ಮಿಕ ಸಚಿವರ ಸಂತೋಷ್ ಲಾಡ್ ಹೇಳಿದರು. ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಮತ್ತು ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ DLC ಆಶ್ರಯದಲ್ಲಿ ಕಲಾಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಟ್ಟಡ ಸಾಮಗ್ರಿ ಪ್ರದರ್ಶನ ಬಿಲ್ಡ್ ಎಕ್ಸ್ಪೋ 2023 ಮಳಿಗೆ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಜ್ಯ ಮಟ್ಟದ ಪ್ರದರ್ಶನ ಹಮ್ಮಿಕೊಳ್ಳಿ, ಅದಕ್ಕೆ ಬೇಕಾದ ಸಹಾಯ ಸಹಕಾರವನ್ನು ನಮ್ಮ ಸರ್ಕಾರ ನೀಡಲಿದೆ ಎಂದು ಹೇಳಿದರು. ಶಾಸಕರಾದ ಅರವಿಂದ್ ಬೆಲ್ಲದ್ ಅವರು ಬಿಲ್ಡ್ ಎಕ್ಸ್ಪೋ 2023 ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಧಾರವಾಡ ನಗರದ ಅಂದವಾದ ಹೆಚ್ಚಿಸುತ್ತಾ ಎಲ್ಲ ರೀತಿಯ ಪ್ರದರ್ಶನ ಸಂಕೀರ್ಣವನ್ನು ನಿರ್ಮಿಸುವ ಕಾರ್ಯವನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡಲು ಪ್ರಯತ್ನಿಸುವೆ. ಕಟ್ಟಡದ ಸೌಂದರ್ಯವು ವಾಸ್ತುಶಿಲ್ಪದ ಅಂಶಗಳು, ಸಾಂಸ್ಕೃತಿಕ ಸಂದರ್ಭ, ವ್ಯಕ್ತಿತ್ವ, ಆದ್ಯತೆಗಳು ಮತ್ತು ಸಾಮಾಜಿಕ ವೃತ್ತಿಪರ ಸಂಯೋಜನೆಯಿಂದ ಪ್ರಭಾವಿತವಾದ ಸಂಕೀರ್ಣ ಮತ್ತು ವ್ಯಕ್ತಿನಿಷ್ಠ ಪ್ರತಿಕಲ್ಪನೆಯಾಗಿ ವಿಭಿನ್ನ ಜನರು ವಿವಿಧ ವಾಸ್ತುಶಿಲ್ಪದ ಶೈಲಿಗಳು ಮತ್ತು ವೈಶಿಷ್ಟ್ಯಗಳಲ್ಲಿ ಸೌಂದರ್ಯವನ್ನು ಕಂಡುಬಹುದು ಮತ್ತು ಕಟ್ಟಡವು ಅದನ್ನು ಅನುಭವಿಸುವವರಿಗೆ ಹೇಗೆ ಪ್ರತಿಧ್ವನಿಸುತ್ತದೆ ಎಂಬುದು ಮುಖ್ಯವಾದದ್ದು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಅಸೋಸಿಯೇಷನ್ನ ಅಧ್ಯಕ್ಷರಾದ ಸುನೀಲ್ ಭಾಗ್ಯವಡಿ ಅಧ್ಯಕ್ಷೀಯ ಮಾತುಗಳನ್ನಾಡಿ ಕಲಾಭವನದ ಆವರಣ ಸ್ವಚ್ಛವಾಗಿಡಲು ಕಲಾಭವನದ ಬಳಕೆ ಕುರಿತು ಬೇಡಿಕೆ ಹಾಗೂ ಕಟ್ಟಡ ಸಾಮಗ್ರಿಗಳ ಪ್ರದರ್ಶನವನ್ನು ಧಾರವಾಡ ಜನತೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು. ಈ ಕಾರ್ಯಕ್ರಮಕ್ಕೆ ಸಿದ್ದನಗೌಡ ಪಾಟೀಲ್, ಶ್ರೀಹರಿ KH, ಕಬೀರ್ ನದಾಫ್ ಮುಂತಾದವರು ಇದ್ದರು. ಬಿಲ್ಡ್ ಎಕ್ಸ್ಪೋ 2023 ಸಮಿತಿಯ ಅಧ್ಯಕ್ಷರಾದ ವಿಜೇಂದ್ರ B ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಾಮೋದರ ಹೆಗಡೆ ಪ್ರಾರ್ಥಿಸಿದರು. IELC ಅಧ್ಯಕ್ಷರಾದ ಡಾಕ್ಟರ್ VS ಹವಾಲ್ದಾರ್ ಸ್ವಾಗತಿಸಿದರು. ಸಾಹಿತಿ ಮಾರ್ತಾಂಡಪ್ಪ ಕತ್ತಿ ನಿರೂಪಿಸಿದರು. ACCELC ಕಾರ್ಯದರ್ಶಿ ಅರುಣ್ ಕುಮಾರ್ ಶೀಲವಂತ್ ವಂದಿಸಿದರು. ನಾವು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಇರೋದಕ್ಕೆ ಬಿಲ್ಡಿಂಗ್ ಮೆಟೀರಿಯಲ್ ಅಪ್ಡೇಷನ್ ಆಗ್ತಾ ಇರುತ್ತಲ್ಲ, ಗೊತ್ತಿದ್ದು ಅದೆಲ್ಲ ನಮ್ಮ ಧಾರವಾಡ ಜನತೆಗೆ ಗೊತ್ತಾಗಬೇಕು, ಮನೆ ಕೊಟ್ಟೋಗಿಲ್ಲ ಹೆಲ್ಪ್ ಆಗಬೇಕು. ಆ ಒಂದು ಉದ್ದೇಶದಿಂದ ನಾವು ಸುಮಾರು ವರ್ಷದಿಂದ ಒಂದು 15-20 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೋದು ಮಾಡಿ ಅದೇ ರೀತಿ ಒಂದು ನಮಗೆ ಅಂತಲ್ಲ, ಎಲ್ಲ ವಿದ್ಯುನ್ದಾರರಿಗಾಗಲಿ ಎಲ್ಲವೂ ತಮ್ಮ ಮಟೀರಿಯಲ್ ಎಕ್ಸ್ಪೋಸ್ ಮಾಡ್ಕೊಂಡವ್ರಿಗೆ ಎಕ್ಸಿಬಿಷನ್ ಸೆಂಟರ್ ಅನ್ನೋದೇ ಮಾಡಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇದನ್ನ ನೀವು ಗ್ರೌಂಡಲ್ಲಿ ಇದೆಲ್ಲ ನಮ್ಗೆ ಆಕ್ಚುಲಿ ಒಂದು ವಾರ ಅಂತ ಇನ್ನೂ ಪೂರ ಆಗಿಲ್ಲ ಕೆಲಸ ನಮ್ದು. ಇದನ್ನು ಪ್ಲೇನ್ ಮಾಡೋದು ಇದು ಮಾಡೋದು ಇದಕ್ಕೆ ಟೈಮ್ ಹಿಡಿಬಿಡುತ್ತೆ. ಸೊ ಅದಕ್ಕೆ ಒಂದು ಎಕ್ಸಿಬಿಷನ್ ಸೆಂಟರ್ ಇಂಥ ಎಲ್ಲ ಒಳ್ಳೆ ಪ್ಲೇಸ್, ಹಾರ್ಟ್ ಆಫ್ ಸಿಟಿ ಇದೆ. ಇದೇನಾಗುತ್ತೆ, ಇಲ್ಲೆಲ್ಲರೂ ಕೊಂಪೆ ಹಾಕೊಂಡ್ಬಿಟ್ಟಿರ್ತಾರೆ. ಪ್ರಾಬ್ಲಮ್ ಏನಾಗುತ್ತೆ, ನಮ್ಮ ಸುಂದರವಾದ ಕಲಾಭವನ ರೋಡಿಂದ ಊರು ಕಾಣೋದಿಲ್ಲ, ಮುಂದೆ ಟೆಂಟ್ ಹಾಕ್ಬಿಟ್ಟಿರ್ತಾರೆ. ಈಗ ನಮ್ದು ಹಾಗಾಗಿಲ್ಲ, ಏನೋ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ವಿ, ಟ್ರೈ ಮಾಡ್ತಾ ಇದ್ವಿ ಮಾಡ್ಲಿಕ್ಕೆ. ಬಟ್ ಒಂದಿನ ಎಕ್ಸಿಬಿಷನ್ ಸೆಂಟರ್ ಒಂದು ಮಾಡಿ ಸರ್, ನಮಗಂತೆಲ್ಲ ಧಾರವಾಡ ಜನತೆಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ ಎಲ್ಲರೂ ಅದ್ರೊಳಗೂ ತಮ್ಮ ಮಟೀರಿಯಲ್ ಎಕ್ಸಿಬಿಟ್ ಮಾಡ್ಬೋದು. ಲೈಕ್ ಬೆಂಗಳೂರಲ್ಲಿ ಎಕ್ಸಿಬಿಷನ್ ಸೆಂಟರ್ ಇದೆ, ಬಾಂಬೆದಲ್ಲಿದೆ, ಗೋವಾದಲ್ಲಿದೆ, ಹುಬ್ಳಿಯಲ್ಲಿದೆ. ಸರ್ ನಮ್ಮಲ್ಲಿಲ್ಲ ಸರ್, ನಮ್ಮಲ್ಲಿ ಏನಿದೆ ಅವಶ್ಯಕ ಇದಾಗಬೇಕು. ಈಗ ಒಂದು 5 ದಿವಸ ಪಾಪ ಅಂದ್ರೆ ನೀವು ಸೆಂಟರ್ ಮಾಡಿಕೊಟ್ರೆ ಕಡಿಮೆ ವೆಚ್ಚದಲ್ಲಿ ನಾವು ಎಕ್ಸಿಬಿಟ್ ಮಾಡ್ಬೋದು. ಅವರು ಆ ಒಂದು ವಿಷಯ ಹೇಳ್ಬರ್ತೇನೆ. ಈಗ ಒಂದೆರಡು ಮಾತು ಸಚಿವ ನಮ್ಮ ಉದ್ದೇಶಿಸಿ ಹೇಳ್ಬೇಕು, ಯಾಕಂದ್ರೆ ಹೀಸ್ ಬಿಸಿ. ವಿಶೇಷವಾಗಿ ಬಿಲ್ಡ್ ಎಕ್ಸ್ಪೋನ ಇದು ಬಿಲ್ಡ್ ಎಕ್ಸ್ಪೋ 2023 ಇದು ಎಷ್ಟನೇ ವರ್ಷ? ಇದು ಕಳೆದ 17 ವರ್ಷದಿಂದ ಈ ಒಂದು ಎಕ್ಸ್ಪೋ ಪ್ರಾರಂಭ ಆಗಿದೆ. ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ, ಈಗ ತಾನೇ ತಮ್ಮ ಉದ್ದೇಶ ಮಾತನಾಡಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಸುನೀಲ್ ಬೇಗವಾಡಿ ಅವರವರೇ, ಅರುಣ್ ಕುಮಾರ್ ಅವರೇ, ಸಿದ್ದನಗೌಡ ಪಾಟೀಲ್ ಅವರೇ, ವಿಜೇಂದ್ರಗೌಡ ಪಾಟೀಲ್ ಅವರೇ, ಹವಾಲ್ದಾರ್ ಅವರೇ, ಶ್ರೀಹರಿ ಅವರೇ, ಕಬೀರ್ ಅವರೇ, ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂತೋಷ್ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಸಮಯದ ಅಭಾವ ಇದೆ, ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಬಟ್ ಒಂದ್ ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೆಲವಾರು ನೀವು ನಮಗೆ ಡಿಮ್ಯಾಂಡ್ಗಳನ್ನ ಇಲ್ಲೇನೋ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಗಮನಕ್ಕೆ ತಂದಿದ್ದಾರೆ. ಒಂದು, ಈ ಆವರಣ ಕ್ಲೀನ್ ಇರಬೇಕು.
ಇದನ್ನ ಖಂಡಿತವಾಗ್ಲೂ ಕಮಿಷನರ್ ಇಲ್ಲೇ ಇದ್ದಾರೆ, ನಾವು ಮಾತನಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಇದನ್ನ ಫಿಕ್ಸ್ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎರಡನೇದು, ನನ್ನ ಡಿಪಾರ್ಟ್ಮೆಂಟ್ ಇದೆ, ನಮ್ದೇ ಲೇಬರ್ ಡಿಪಾರ್ಟ್ಮೆಂಟ್ ಇದೆ. ಮಾನ್ಯ ಸಚಿವರು ಎಂ ಬಿ ಪಾಟೀಲ್ ಅವರು ಕೂಡ ನಾನು ಮಾತನಾಡಿದ್ದೀನಿ. ನೀವು ನಮಗೆ ಇಲ್ಲೆಲ್ಲ ಜಾಗ ಕೊಡಿಸಿದ್ರೆ ಅಥವಾ ನಿಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಾಗ ಇದ್ರೆ ನಮಗೆ ಕೊಡಿ, ನಾವು ಶೆಲ್ಟರ್ ಹೋಮ್ಸ್ ಗಳನ್ನ ಮಾಡ್ತೀವಿ. ನಿಮಗೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನಿದ್ದಾರೆ ಅವರಿಗೆ ನಾವು ಟೆಂಪರರಿ ಶೆಲ್ಟರ್ ಹೋಮ್ ಕೂಡ ಮಾಡಬಹುದು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಪರ್ಯಾಯವಾಗಿ ಮನೆ ಕಟ್ಟಬೇಕಂತ ಹೇಳಿ, ಪರ್ಮನೆಂಟ್ ಆಗಿ ಮನೆ ಕಟ್ಟಬೇಕಂತ ಹೇಳಿ ನಮ್ಮ ಬೋರ್ಡ್ ನಲ್ಲಿ ಕೂಡ ಚಿಂತನೆ ನಡೀತಾ ಇದೆ. ಆದ್ರೆ ಇಂಡಸ್ಟ್ರಿ ಏರಿಯಾದಲ್ಲಿ ನಿಮಗೆ ಶೆಲ್ಟರ್ ಹೋಮ್ ಕಟ್ಸಬಹುದು. ಆಮೇಲೆ 2-3 ಡಿಪಾರ್ಟ್ಮೆಂಟ್ ನಾವು ಸೇರ್ಬಿಟ್ಟು ಇಫ್ ವಿ ಕ್ಯಾನ್ ಬಿಲ್ಡ್ ಅವ್ರಿಗೆ ಒಂದು ಎಕ್ಸಿಬಿಷನ್ ಸೆಂಟರ್ ಏನ್ ಬೇಕಂತ ಹೇಳ್ತಾರೆ, ಆ ಎಕ್ಸಿಬಿಷನ್ ಸೆಂಟರ್ ನ ಕೇವಲ ಎಕ್ಸಿಬಿಷನ್ ಅಷ್ಟೇ ಅಲ್ಲ, ಬೇರೆ ರೀತಿಯಾದಂತಹ ಸ್ಕಿಲ್ ಯೂಸ್ ಮಾಡಕ್ ಬಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಲಿಂದ ಸ್ವಲ್ಪ ದುಡ್ಡು ಕೊಡಬಹುದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಒಂದ್ ಸ್ವಲ್ಪ ದುಡ್ಡನ್ನು ಹಾಕಿ ಒಂದು ನಿಮಗೆ ಅನುಕೂಲ ಆದಂತ ಇಲ್ಲಿ ಒಂದು ಎಕ್ಸಿಬಿಷನ್ ಸೆಂಟರ್ ನ ಕಟ್ಟಬಹುದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದು ಇವತ್ತು ಆಬ್ವಿಯಸ್ಲಿ ಯಾಕಂದ್ರೆ ಥಿಂಗ್ಸ್ ಆರ್ ಮೂವಿಂಗ್ ಅಟ್ ಅ ವೆರಿ ಫಾಸ್ಟರ್ ರೇಟ್. ಇದು ಕೇವಲ ನೀವು ಧಾರವಾಡಿಗೆ ಮಾತ್ರ ಸೀಮಿತ ಆಗಬಾರದು, ಇಡೀ ನಾರ್ತ್ ಕರ್ನಾಟಕ ಒಂದು ಮಾಡಿ. ಯು ಶುಡ್ ಟೇಕ್ ಅ ಲೀಡ್ ಆಫ್ ಮೇಕಿಂಗ್ ನಾರ್ತ್ ಕರ್ನಾಟಕ. ಇಫ್ ಎನಿ ಅಸಿಸ್ಟೆನ್ಸ್ ಸಪೋರ್ಟ್ ಬೇಕಿದ್ರೆ ನಾವು ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ವಿಶೇಷವಾಗಿ ಕರೆಸಿ ಈ ಒಂದು ಉದ್ಘಾಟನೆಗೆ ನನಗೆ ಕರೆಸಿದ್ದಕ್ಕೆ ನಾನು ತುಂಬಾ ಅತ್ಯಂತ ಖುಷಿಯಿಂದ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀನಿ. ಇದರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗಲಿ, ಬಿಸ್ನೆಸ್ ಡೆವಲಪ್ ಆಗಬೇಕು. ವಿಶೇಷವಾಗಿ ನಮ್ಮ ಧಾರವಾಡ ಹಾಗೂ ಹುಬ್ಬಳ್ಳಿ ಭಾಗದಲ್ಲಿ ನಾವು ಮುಂದೆ ಇನ್ನ ಜಾಸ್ತಿ ಹೋಗ್ಬೇಕಂದ್ರೆ ಸರ್ಕಾರದ ಜೊತೆಗೆ ನೀವು ಇರ್ತಕ್ಕಂಥ ಎಂಟರ್ಪ್ರಿನರ್ಸ್ ಏನಿದೆ, ಬಿಸ್ನೆಸ್ ಪೀಪಲ್ ಕೂಡ ಸಹಪಾಠಿಯಾಗಿ ಸಹಭಾಗವತ್ವದಲ್ಲಿ ಎಂಟರ್ಪ್ರಿನರ್ಶಿಪ್ ನ ತಗೋಬೇಕು. ನಮ್ಮ ಸರ್ಕಾರ ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡನ ನಾವು ಜಾಸ್ತಿ ಒತ್ತನ್ನು ಕೊಡ್ತಾ ಇದೀವಿ, ನಮ್ಮ ಸರ್ಕಾರ ಕೂಡ ಒತ್ತು ಕೊಡ್ತಾ ಇದೆ. ನೀವು ಅದಕ್ಕೆ ನಮ್ಮನ್ನ ವಿಶೇಷವಾಗಿ ಯಾವುದೇ ಕೆಲಸ ಇದ್ರೂ ಕೂಡ ನೀವು ಹೇಳಿ, ನಾವು ಅತ್ಯಂತ ಗಮನಕ್ಕೆ ತಗೊಂಡು ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಕರೆಸಿ ಈ ರೀತಿಯಾದಂತಹ ಒಂದು ಉದ್ಘಾಟನೆ ಮಾಡಿಸ್ಲಿಕ್ಕೆ ನನಗೊಂದು ಅವಕಾಶ ತಪ್ಪಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಸದಾ ಅಭಾರಿಯಾಗಿರ್ತಂತ ಈ ಸಂದರ್ಭದಲ್ಲಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಅತ್ಯಂತ ಕಾಣುವಂತಹ ವ್ಯಕ್ತಿಗಳು ಅಂತರು ಸಚಿವರಾಗಿದ್ದು ಬಹಳ ಸಂತೋಷ. ಮತ್ತು ಈ ವ್ಯವಹಾರ ಮತ್ತು ವ್ಯವಹಾರದ ಮಧ್ಯೆ ಇರುವಂತಹ ಸಂಬಂಧವನ್ನ ಗಟ್ಟಿ ಮಾಡಬೇಕು ಅನ್ನುವಂತ ನಿಟ್ಟಿನೊಳಗ ಹಾರೈಸಿದಂತಹ ಸಂತೋಷ್ ಲಾಡ್ ಸಾಹೇಬರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಸೋಸಿಯೇಷನ್ ವತಿಯಿಂದ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಜನತಾ ದರ್ಶನದ ಕಾರ್ಯಕ್ರಮ ಇರುವುದರಿಂದ ಸರ್ ಬರ್ರಿ ಪ್ಲೀಸ್. ನೋಡಿ, ಅದಕ್ಕೆ ಇವತ್ತು ಅರವಿಂದ್ ಬೆಲ್ಲದವರು ಬಹಳ ಜನ ವೇದಿಕೆಯಲ್ಲಿ ಬಂದು ಆಶೀರ್ವಾದರಾಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀಹರಿ ಅವರು ಈ ಮಳಿಗೆಗಳ ಉದ್ಘಾಟನೆಯನ್ನ ಮಾಡಿ ಈಗಾಗಲೇ ಹೋಗಿದ್ದಾರೆ. ಈಗ ವೇದಿಕೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿ. ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ತ್ರೀದದಾದನಂ ಮಹಾಗಣಪತಯೇ ನಮಃ. ಶ್ರೇಯಶ್ಚ ಮೇ ಭಗಶ್ಚ ಮೇ ದ್ರವಿಣಂಚ ಮೇ ಯತ್ತಾಚ ಮೇ ಧರ್ತಾಚ ಮೇ ಕ್ಷೇಮಶ್ಚ ಮೇ ಧೃತಿಶ್ಚ ಮೇ ವಿಶ್ವಂಚ ಮೇ ಮಹಾಶ್ಚ. ಉಂಟೆಂದು ಹೇಳಿರಯ್ಯ ಎಂಬ ಬಸವಾದಿ ಶರಣರ ಉಕ್ತಿಯಂತೆ ನಮ್ಮವರೆಲ್ಲರೂ ಬೆಸಗೊಂಡು ಆಯೋಜಿಸಿರುವಂತಹ ಈ ಕಾರ್ಯಕ್ರಮ, ಸುಂದರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನನಗೆ ಈ ಗಣ್ಯ ಮಾನ್ಯರನ್ನ ಸ್ವಾಗತಿಸುವ ಅವಕಾಶ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಂದಿರುವ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ನಗರದ ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಕೋರುತ್ತೇನೆ.
ಹಾಗೆಯೇ ಎಲ್ಲರಿಗೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕಾಯಕ ನಿಷ್ಠೆ ಬಸವ ತತ್ವಗಳನ್ನ ಆಧಾರವಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರನ್ನೂ ಕೂಡ ಒಳಗೊಂಡಂತೆ ನಾನೂ ಒಬ್ಬ ಅನ್ನುವಂತಹ ನಿಟ್ಟಿನೊಳಗ ನಮ್ಮೆಲ್ಲರಿಗೂ ನೆಚ್ಚಿನ ಶಾಸಕರಾದಂತಹ ಅರವಿಂದ್ ಬೆಲ್ಲದ ಸರ್ ಅವರಿಗೆ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಕಬೀರ್ ನದಾಪ ಅವರವರು ಪುಷ್ಪವನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ನಾನು ಕಬೀರ್ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಇರುವಂತಹವರು ಹಾಗೆ ನಮ್ಮ ಜೊತೆಗೆ ಇರುವಂತಹ ಇನ್ನೋರ್ವರು ಬಹುಶಃ ಸುನಿಲ ರೀತಿಯ ಹಣಕಾಸಿನ ನಿರ್ವಹಣೆ ಒಂದನೆಯನ್ನ ಆಡಳಿತದ ನಿರ್ವಹಣೆಯನ್ನ ನಿರ್ವಹಿಸಿದಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರಿ ಜೋರಾದ ಚಪ್ಪಾಳೆಯ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶೋಭೆ ಆ ಕೆಲಸವನ್ನು ಕೂಡ ಕಟ್ಟಡವು ಮಾಡ್ತಾ ಇರ್ತದೆ. ವೈಯಕ್ತಿಕ ತಮ್ಮ ಆದ್ಯತೆಗಳನ್ನ ಅದರಲ್ಲಿ ಮನಸ್ಸಿನ ನೆಮ್ಮದಿಯನ್ನ ಕಾಣಲಿಕ್ಕೆ ತೋರಿಕೊಳ್ಳುವಂತ ಸಾಮಾಜಿಕ ಅರವಿಂದ್ ಸರ್ ತಮ್ಮ ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ವಸ್ತು ಪ್ರದರ್ಶನವನ್ನೆಲ್ಲ ಉದ್ಘಾಟಿಸಿದಂತಹ ಶ್ರೀ ಅರವಿಂದ್ ಬೆಲ್ಲದವರೇ, ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ವೀರಣ್ಣ ಹವಾಲ್ದಾರ್ ಸರ್ ಅವರೇ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಸುನೀಲ್ ಬಾಗೇವಾಡಿಯವರೇ, ಅತ್ಯಂತ ಕ್ರಿಯಾಶೀಲರಾದಂತಹ, ಈಗ ಹಾಸ್ಯಕ್ಕಾಗಿ ಹೇಳಿದ್ರು ಶಾಂತ ಸ್ವಭಾವದ ಅಂತೇಳಿ, ಶಾಂತ ಸ್ವಭಾವದ ಅರುಣ್ ಶ್ರೀವಂತ್ ಅವರೇ, ದೊಡ್ಡ ಟ್ರೆಜರಿ ಸಿದ್ದನಗೌಡ ಪಾಟೀಲ್ರೆ, ಹಾಗೆ ಇನ್ನೊಬ್ಬ ಹಿರಿಯ IAIನ ಕಾರ್ಯದರ್ಶಿ ಆದಂಥ ಎಲ್ಲ ಹುದ್ದೆಗಳನ್ನು, ಸಾಕಷ್ಟು ಹುದ್ದೆಗಳನ್ನು ಅವರು ಇಂಜಿನಿಯರ್ಸ್ ಅಸೋಸಿಯೇಷನ್ನಲ್ಲಿ ಅನುಭವಿಸಿದ್ದಾರೆ. ಶ್ರೀ KH ಶ್ರೀಹರಿಯವರು ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಹಿರಿಯರೇ, ಮಳಿಗೆದಾರರೇ, ಧಾರವಾಡ ಒಂದು ಸುಂದರವಾದಂತಹ ನಗರ. ನಾನೆಲ್ಲ ಓದಿದ್ದೆ, ಸಪ್ತರ್ಷಿಗಳು ಹರಸಿ ಸಪ್ತ ಬೆಟ್ಟಗಳಿಂದ ಹಾಗೂ ಸಪ್ತ ಕೆರೆಗಳಿಂದ ಇತ್ತು ಅಂತ ಹೇಳಿ ನಾನೆಲ್ಲ ಒಂದು ಕಡೆ ಓದಿದ್ದೆ. ಈ ಬೆಟ್ಟಗಳು ಎಲ್ಲದಾವೋ ನಮಗಂತೂ ಗೊತ್ತಿಲ್ಲ, ಕೆರೆಗಳು ಅಲ್ಲೆಲ್ಲೆಲ್ಲೆಲ್ಲ ಕಾಣ್ತಾವ. ಈ ನಮ್ಮ ನಗರ ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲ, ಔದ್ಯೋಗಿಕ ಕ್ಷೇತ್ರದಲ್ಲಿ, ವಾಣಿಜ್ಯದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಅದು ಬೆಳೀತಾ ಇದೆ. बोलो भारत माता की. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ನ ಹಾಗೂ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ನ ಜಂಟಿ ಸಹಭಾಗಿತ್ವದಲ್ಲಿ ನಡೆದಿರುವಂತಹ ಗಿಲ್ಡ್ ಎಕ್ಸ್ಪೋ ಕಾರ್ಯಕ್ರಮದ ಪ್ರದರ್ಶನದ ಈ ಸಮಾರಂಭದ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಿತ್ರರಾದ ಶ್ರೀ ಸುನೀಲ್ ಬಾಗೇವಾಡಿ ಅವರೇ, ಇನ್ನೊಬ್ಬ ಮಿತ್ರರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಅಧ್ಯಕ್ಷರು ಆದ ಶ್ರೀ ಹವಾಲ್ದಾರ್ ಅವರೇ, ಸಿದ್ದನಗೌಡ ಪಾಟೀಲ್ ಅವರೇ, ವಿಜೇಂದ್ರ ಪಾಟೀಲ್ ಅವರೇ, ಶ್ರೀಹರಿ ಅವರೇ, ಕಬೀರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯ ಇಂಜಿನಿಯರ್ ಮಿತ್ರರೇ, ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಸ್ಟಾಲಿನ ವ್ಯವಸ್ಥಾಪಕರೇ ಹಾಗೂ ಮಾಲೀಕರೇ, ಇವತ್ತಿನ ದಿನ ಈ ಎಕ್ಸಿಬಿಷನ್ದಲ್ಲಿ ಬಂದು ಎಕ್ಸಿಬಿಷನ್ ನೋಡಕ್ ಬಹಳ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ಇದರ ಮೂಲಕ ಹೊಸ ಹೊಸ ವಸ್ತುಗಳನ್ನ, ಹೊಸ ಹೊಸ ಟೆಕ್ನಾಲಜಿಯನ್ನ
ನಮ್ಮ ಕನ್ಸ್ಟ್ರಕ್ಷನ್ದಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ಪ್ರಯತ್ನ ನೀವು ಮಾಡ್ತೀರಿ. ಯಾಕಂದ್ರೆ ಇದು ಒಂದು ಎಕ್ಸಿಬಿಷನ್ ಮಾಡ್ಬೇಕಂದ್ರೆ ಇದು ಸಣ್ಣ ಕೆಲಸ ಇರುವುದಿಲ್ಲ. ಎಲ್ಲ ಅವರು ನಿಮ್ಮ ಅಸೋಸಿಯೇಷನ್ ಪದಾಧಿಕಾರಿಗಳು ಕೂಡ ಅವರು ತಮ್ಮ ಉದ್ಯೋಗ ಮಾಡ್ಕೊಂತ ಇದ್ರ ಬಗ್ಗೆ ಟೈಮ್ ತೆಗಿಬೇಕಾಗ್ತದೆ. ಹಾಗಾಗಿ ಇದೊಂದು ಬಹಳ ದೊಡ್ಡ ಕೆಲಸ. ಯಾಕಂದ್ರೆ ಜಾಗ ತಗೊಳ್ಳೋದ್ರಿಂದ ಹಿಡ್ಕೊಂಡು ಪೆಂಡಾಲ್ ಆರ್ಗನೈಸ್ ಮಾಡಿ ಯಾರನ್ನ ಸ್ಟಾಲ್ದವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದು ಅಸೋಸಿಯೇಷನ್ಗೂ ಲಾಸ್ ಆಗದಂಗ ಬಂದವ್ರಿಗೂ ಸಹಿತ ಬಹಳ ಎಕ್ಸ್ಪೆನ್ಸಿವ್ ಅನಿಸ್ಲಾರ್ದಂಗ ಅದನ್ನೆಲ್ಲ ಕಾಸ್ಟ್ ಎಲ್ಲ ಮ್ಯಾನೇಜ್ ಮಾಡಿ ನಿಮ್ದು ಎಲ್ಲಾರ್ದು ಒಪ್ಪಿಗೆ ತೆಗೆದುಕೊಂಡು ಇವತ್ತೊಂದು ಸುಂದರವಾದ ಎಕ್ಸಿಬಿಷನ್ ಮಾಡ್ಬೇಕಂದ್ರೆ ಭಾಳ ಟೈಮ್ ತಗೊಂತೈತಿ ಮತ್ತು ಭಾಳ ಎಫರ್ಟ್ ತಗೊಳ್ತೈತಿ. ಹಾಗಾಗಿ ಇವತ್ತು ಈ ರೀತಿ ಒಂದು ಒಳ್ಳೆ ಎಕ್ಸಿಬಿಷನ್ ಮಾಡೋದ್ರ ಮೂಲಕ ನಮ್ಮ ಧಾರವಾಡದ ಇಂಜಿನಿಯರ್ಸ್ಗೆ ಮತ್ತು ಅದೇ ರೀತಿ ಗ್ರಾಹಕರಿಗೆ ಉತ್ತಮ ಪ್ರಾಡಕ್ಟ್ಸ್ಗಳನ್ನ ಪರಿಚಯ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಇದು 2 ವರ್ಷಕ್ಕೊಮ್ಮೆ ಆಗುವಂತ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಪ್ರತಿ ಸಪ್ತಾಹ ನೀವು ಮಾಡ್ತೀರಿ ಮತ್ತು ನಕ್ಕಂತ ಸಂತೋಷದಿಂದ ಎಲ್ಲರೂ ಕೂಡಿ ಮಾಡ್ತೀರಿ. ಇದ್ರ ಸಂಬಂಧ ನನಗನ್ಸೋ ಮಟ್ಟಿಗೆ ಎಲ್ಲ ಇಂಜಿನಿಯರ್ಸ್ ಒಬ್ರಿಗೊಬ್ಬರು ಮೇಲಿನ ಮೇಲೆ ಕೂಡ್ತೀರಿ, ಒಬ್ರಿಗೊಬ್ಬರ ಜೊತೆ ಐಡಿಯಾ ಎಕ್ಸ್ಚೇಂಜ್ ಆಗ್ತೈತಿ, ಏನ್ ಮಾಡುತ್ತೆ ಏನಿಲ್ಲ ಅಂತ ಹೇಳಿ. ಇದು ಬಹಳ ಒಳ್ಳೆ ಡೆವಲಪ್ಮೆಂಟ್. ಇದ್ರ ಮೂಲಕ ಈ ಟೋಟಲ್ ಇಂಡಸ್ಟ್ರಿಗೆ ಡೆವಲಪ್ ಅನುಕೂಲ ಆಗ್ತದೆ. ನಮ್ಮಲ್ಲಿ ಒಬ್ಬರೊಬ್ಬರ ನಡುವೆ ಬಾಂಧವ್ಯ ಚಲೋ ಇದ್ರೆ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಕಲಿಯಕ್ ಆಗ್ತೈತಿ, ಒಬ್ಬರಿಂದ ಇನ್ನೊಬ್ಬರ ಕಡೆಯಿಂದ ನಾವು ತಿಳ್ಕೊಳಕ್ ಆಗ್ತೈತಿ. ಆ ಎಲ್ಲ ದೃಷ್ಟಿಯಿಂದ ಬಹಳ ಒಳ್ಳೆ ರೀತಿಯಿಂದ ಅಸೋಸಿಯೇಷನ್ ಕೆಲಸ ಮಾಡಾಗ್ತೈತಿ. ಈ ಎಕ್ಸಿಬಿಷನ್ ಇವತ್ತು ಮಾಡ್ಬೇಕಾದ್ರೆ ಭಾಗ್ಯವ್ರವ್ರು ಹೇಳ್ತಿದ್ರಿ, ಇಲ್ಲೆಲ್ಲ ಕಸದ ಗಾಡಿಗಳು ನಿಂತ್ಬಿಟ್ಟಿದ್ವು, ಅವನ್ನೆಲ್ಲ ತೆಗಿಸಿ ನಾವು ಪೆಂಡಲ್ ಹಾಕ್ಸೋತ್ತಿಗೆ 7-11 ಆತು ಅಂತ ಹೇಳಿ. ಮುಂದಿನ ಸತ್ತೆ ಆ ಟೆನ್ಷನ್ ಇರಂಗಿಲ್ಲ ನಮಗೆ. ಯಾಕಂದ್ರೆ ಈ ಕಸದ ಗಾಡಿಗಳನ್ನ ಬೇರೆ ಕಡೆ ನಿಲ್ಲಿಸಿ ಅದನ್ನ ಮೇಂಟೆನೆನ್ಸ್ ಮಾಡಾಕ ಒಂದು ಊರೊಳಗಲ್ಲ ಅಲ್ಲಿ ಬೇರೆ ಕಡೆ ಒಂದು ಯಾರಿಗೂ ಜನರಿಗೆ ತೊಂದರೆ ಆಗದಂತ ಒಂದು ಜಗದ ವ್ಯವಸ್ಥೆ ಮಾಡಿ ಅಲ್ಲಿ ಆಲ್ರೆಡಿ ಅದರದ ಯಾವ ರೀತಿ ವ್ಯವಸ್ಥೆ ಇರಬೇಕಂತ ಅದನ್ನೆಲ್ಲ ಪೂರ್ತಿ ಪ್ಲಾನ್ ಮಾಡಿ ಅದನ್ನ ಶಿಫ್ಟ್ ಮಾಡಕ್ಕೆ ಈಗ ಟೆಂಡರ್ ಕೂಡ ಕರೆದಿದ್ದಾಗೈತಿ. ಹಾಗಾಗಿ ಮುಂದಿನ ಸತ್ತೆ ನಿಮ್ಗೆ ಇದು ಪ್ರಾಬ್ಲಮ್ ಇರಂಗಿಲ್ಲ. ಅದೇ ರೀತಿ ನಮ್ಮ ಕಲಾಭವನ ಇದು ಊರು ಒಳಗಿನ ಅತ್ಯಂತ ಸೆಂಟ್ರಲ್ ಏರಿಯಾ ಕಲಾಭವನ ಅಲ್ಲಿ, ಆಮೇಲೆ ನಮ್ಮ ವಿವೇಕಾನಂದ ಸರ್ಕಲ್ ಧಾರವಾಡದಲ್ಲಿ ಇವೆರಡು ಐತಲ್ಲ ಒಳ್ಳೆ ರೀತಿಯಿಂದ ಸುಂದರವಾಗಿ ಡೆವಲಪ್ ಆಗುತ್ತೆ. ಹಿಂಗ ಧೂಳು ಇರಬಾರ್ದು ಅಂತ ಹೇಳಿ ನನ್ನ ತಲೆಯಾಗ. ಹಂಗಾಗಿ ನೀವು ಸಾಕಷ್ಟು ಜನ ಈಗ ಯುರೋಪ್ ಎಲ್ಲ ಅಡ್ಡಾಡಿ ಬಂದು ನೋಡಿರ್ತೀರಿ. ಅಲ್ಲಿ ಪ್ರತಿಯೊಂದು ಊರಾಗೂ ಸತ್ಯ ದೊಡ್ಡ ಒಂದು ಸ್ಕ್ವೇರ್ ಇರ್ತೈತೆ ದೊಡ್ಡದು. ಆ ರೀತಿಯ ಸ್ಕ್ವೇರ್ ಅನ್ನ ಇಲ್ಲಿ ನಾವು ಮಾಡೋಣ ಅಂತ ಹೇಳಿ ಅದಕ್ಕೂ ಕೂಡ ಇವತ್ತು ಇದು ಕಲಾಭವನಕ್ಕೆ ಮತ್ತು ನಮ್ಮ ವಿವೇಕಾನಂದ ಗಾರ್ಡನ್ ಎರಡರದ್ದು ಕೂಡ ನಾನು ಪ್ಲಾನಿಂಗ್ ಮಾಡ್ಸಾತೇನೆ. ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡಿಟ್ಟೆ ಸಾಕು. ಇವತ್ತು ದಿನದಲ್ಲಿ ಮುಂದಿನ ನನಗೆ ಅನಿಸೋ ಮಟ್ಟಿಗೆ ಮುಂದೆ ಎಕ್ಸಿಬಿಷನ್ ಮಾಡೋತ್ತಿಗೆ ಇಲ್ಲೇ ಅದನ್ನು ಕೂಡ ಒಳ್ಳೆ ರೀತಿಯಿಂದ ಇದು ಡೆವಲಪ್ ಕೂಡ ಆಗಿರ್ತದೆ. ಆಟೋಮೆಟಿಕ್ಲಿ ನಮ್ಮ ಬೇರೆ ಊರಿಂದ ಬಂದವರು ಧಾರವಾಡದ ಬಗ್ಗೆ ಒಂದು ಉತ್ತಮವಾದ ಇಂಪ್ರೆಷನ್ ಇಟ್ಕೊಂಡು ಹೋಗ್ಬೇಕು. ಆ ರೀತಿ ಇದನ್ನೊಂದು ಸುಂದರವಾದ ಸ್ಕ್ವೇರ್ ಆಗಿ ಡೆವಲಪ್ ಮಾಡುವಂತ ವಿಚಾರ ಕೂಡ ಮಾಡಾಕತ್ತೆ. ಅದ್ರ ಜೊತೆ ಮೂರನೇದಾಗಿ ನಮ್ಮ ಮಿತ್ರರಾದ ಭಾಗ್ಯವಾಡಿಯವರು ಒಂದು ಒಳ್ಳೆ ಸಜೆಷನ್ ಕೊಟ್ಟರು. ನಮ್ಮ ಧಾರವಾಡಕ್ಕೊಂದು ಎಕ್ಸಿಬಿಷನ್ ಹಾಲ್ ಬೇಕಂತ ಹೇಳಿ. ನಾ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಮ್ಮವರ ಇಂಡಸ್ಟ್ರಿ ಮಿನಿಸ್ಟರ್ ಅವ್ರನ್ನ ಭಾಳ ಹೇಳಿದ್ದೆ, ಹುಬ್ಬಳ್ಳಿ ಧಾರವಾಡಕ್ಕೊಂದು ಎಕ್ಸಿಬಿಷನ್ ಸೆಂಟರ್ ಮಾಡೋಣ ಅಂತ ಹೇಳಿ. ಎಲ್ಲಿ ಮಾಡೋದು ಏನು ಜಗಾನು ಕೂಡ ಹೇಳಿದ್ದೆ, ಆದ್ರೆ ಅವರು ಅವಾಗ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ನಾನು ನೋಡೋಣ ಈಗ ಇದನ್ನ ತಲೆಗೆ ಇಟ್ಕೊಂತೀನಿ. ನಮ್ಮ ಧಾರವಾಡದಾಗ ಎಲ್ಲರ ಒಂದ್ ಕಡೆ ಎಲ್ಲರಿಗೂ ಅನುಕೂಲ ಆಗೋಂಗ ಮುಂದಿನ ದಿನದಲ್ಲಿ ಎಕ್ಸಿಬಿಷನ್ ಸೆಂಟರ್ ಎಲ್ಲಿ ಮಾಡ್ಬೋದು, ಯಾವ ರೀತಿ ಮಾಡ್ಬೇಕು ಅದನ್ನ ಇವತ್ತು ನೀವು ಐಡಿಯಾ ಕೊಟ್ಟಿರಿ. ಇದ್ರ ಮೇಲೆ ವಿಚಾರ ಮಾಡೋಣ. ಮುಂದಿನ ದಿನದಲ್ಲಿ ಅದನ್ನ ಮಾಡಿದ್ವಿ ಅಂತಂದ್ರೆ ಎಲ್ಲರಿಗೂ ಕಡಿಮೆ ಕಾಸ್ಟ್ ಆಗ ನಮ್ಗೆ ಎಕ್ಸಿಬಿಷನ್ ಮೇಲಿನ ಮೇಲೆ ಕನೆಕ್ಟ್ ಮಾಡಕ್ಕಾಗ್ತೈತಿ ಮತ್ತು ಭಾಳ ಹೆಡ್ಡೇಕ್ ಇರೋದಿಲ್ಲ. ಅದ್ರ ಜೊತೆ ಹೆಚ್ಚಿನ ಎಕ್ಸಿಬಿಷನ್ಗಳು ಹಾಕತ್ತು ಅಂತಂದ್ರೆ ನಮ್ಮ ಈ ಎಲ್ಲ ಸ್ಟಾಲ್ದಾಗ ಇಲ್ಲಿ ಇಟ್ಟಾರ ತನಕ ಇದ್ರ ಪ್ರಕಾರ ಯಾರು ಏರಿಯಾ ಮ್ಯಾನೇಜರ್ ಬರ್ತಾರೆ, ರೀಜನಲ್ ಮ್ಯಾನೇಜರ್ ಬರ್ತಾರೆ, ಅವ್ರು ಹೋಟೆಲ್ದಾಗ ಇರ್ತಾರೆ. ಅದರಿಂದ ಹೋಟೆಲ್ ಇಂಡಸ್ಟ್ರಿಗೆ ಅನುಕೂಲ ಆಗ್ತೈತಿ. ಮತ್ತು ಚಲೋ ಎಕ್ಸಿಬಿಷನ್ ಸೆಂಟರ್ ಆಯ್ತು ಅಂತಂದ್ರೆ ಜನ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ. ಬರೀ ಧಾರವಾಡದವ್ರು ಬರೋದಿಲ್ಲ ಮತ್ತು ಬೇರೆ ಬೇರೆಯವರು ಬರ್ತಾರೆ. ಆಮೇಲೆ ಬೇರೆ ಬೇರೆ ರೀತಿಯ ಎಕ್ಸಿಬಿಷನ್, ಬರೀ ಇದಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಎಕ್ಸಿಬಿಷನ್ ಕೂಡ ನಮ್ಗೆ ಕಂಡಕ್ಟ್ ಮಾಡಕ್ಕೆ ಅನುಕೂಲ ಆಗ್ತೈತಿ. ಆ ದೃಷ್ಟಿಯಿಂದ ನಮ್ಗೆ ಉತ್ತರ ಕರ್ನಾಟಕಕ್ಕೆ ಒಂದು ಚಲೋ ಎಕ್ಸಿಬಿಷನ್ ಸೆಂಟರ್ ಬೇಗ ಅವಶ್ಯಕತೆ ಭಾಳ ಐತಿ. ಅದನ್ನ ನಾನು ಕೂಡ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಬರೋ ದಿನದಲ್ಲಿ ಅದನ್ನು ಕೂಡ ಮಾಡುವಂತ ವಿಚಾರ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಇದೊಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿದಂತ ಮಾರ್ತಾಂಡಪ್ಪ ಕತ್ತೆಯವ್ರಿಗೆ ನಾ ಹೇಳೋದು ಭಾಳ ಚಂದ ಮಾತಾಡ್ತಾರ ಅವರು. ಅವ್ರಿಗೆ ಮಾತಾಡಕ್ ಬಿಟ್ರೆ ಮತ್ತೆ ಬೇರೆಯವ್ರಿಗೆ ಕೊಡೋದಿಲ್ಲ ಅವ್ರು ಮಾತಾಡಕ್ಕೆ. ಅವ್ರು ಕೇಳ್ಕೊಂತ ಇರ್ಬೇಕನ್ನೋ ಚಂದ ಮಾತಾಡ್ತಾರ. ಅವರು ಕೂಡ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜಿಸ್ತಾರ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ನಿಮ್ಮೆಲ್ಲ ಟೈಮ್ ತೆಗೆದು ಈ ಕಾರ್ಯಕ್ರಮದಲ್ಲಿ ನೀವು
ನಿಮ್ಮನ್ನು ನೀವೇನು ಇನ್ವಾಲ್ವ್ ಮಾಡ್ಕೊಂಡಿರಲ್ಲ ಅದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಇದೇ ರೀತಿ ಎಲ್ಲರೂ ನೀವು ನಕ್ಕೊಂತ ಸಂತೋಷದಿಂದ ಕೂಡಿ ವ್ಯಾಪಾರ ಮಾಡಿರಿ. ಎಲ್ಲರಿಗೂ ಬೇರೆ ಆದ ಪ್ರೊಫೆಷನ್ನಿಗೆ ಒಂದು ಮಾದರಿಯಾಗಿ ನೀವು ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಬರೋದಂತೇಳಿ ಯಾಕಂದ್ರೆ ಇದು ಕಾಂಕ್ರೀಟ್ ಮೇಲೆ ತಮಗೆಲ್ಲ ಗೊತ್ತಿದೆ. ಎಲ್ಲ ಕಡೆ ಮೊದಲು ಕಾಂಕ್ರೀಟ್ ಹುಡ್ಕೊಳ್ತೀವಿ. ಈಗ ಎಲ್ಲರೂ ಕಾಂಕ್ರೀಟ್ ಹುಡುಕೊಂಡ್ರೆ ನಮ್ಮ ಅರವಿಂದ ಬೆಲ್ಲವ್ರು ನೆನಪು ಬರ್ತಾರೆ ನಮಗೆ. ಯಾಕಂದ್ರೆ ಹೈಟ್ರಿಕ್ ಹೀರೋ ಅಂತೀವಿ ನಾವು ಅವ್ರಿಗೆ. 3ನೇ ಸಾಲಿ ಜನ ಆರಿಸ್ತಿರ್ಬೇಕಾದ್ರೆ ಅಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ಆರಿಸ್ಕೊಂಡಿದ್ದಾರೆ. ಅದೇ ಹೇಳಿದಂಗೆ ನಾನು ಕೇಳಬೇಕಿದ್ದನ್ನು ನಾವು ನೆಚ್ಚಿನ ಕೇಳಿದೆ ಹೇಳಿಬಿಟ್ರು. ಸರ್ ಏನಿದೆ ನಮ್ಮ ಇದೇ ರೀತಿಯಲ್ಲಿ ನಮಗೇನಿದೆ ನಾವು ನಮ್ಮ ಧಾರವಾಡ ನಾವು ಅಷ್ಟೇ ಸ್ವಾರ್ಥಿಗಳು. ನಾವು ವಿಚಾರ ಮಾಡೋದು ಅಷ್ಟೇ. ನಮ್ಮ ಧಾರವಾಡ ಚಲೋ ಆಗ್ಬೇಕು. ವೇದಿಕೆ ಮೇಲಿರುವಂತ ಎಲ್ಲರೂ ಅವರಿಗೆ ಗೌರವವನ್ನು ಸಲ್ಲಿಸುವುದರೊಳಗೆ ಸಹಕರಿಸಿಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಆಗಮಿಸಿ ಅತ್ಯಂತ ಯಶಸ್ವಿಗೊಳಿಸಿದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಹಾಗೂ ಜಿಲ್ಲಾ ಸಚಿವರು ಇವರಿಗೆ ನನ್ನ ವತಿಯಿಂದ ಹಾಗೂ ನಮ್ಮ ಅಸೋಸಿಯೇಷನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಧಾರವಾಡ ಶಹರದ ಅತ್ಯಂತ ಜನಪ್ರಿಯ ಶಾಸಕರಾದ ಹಾಗೂ ನನ್ನ ಬಾಲ ಸ್ನೇಹಿತರಾದ ಶ್ರೀ ಅರವಿಂದ್ ಬೆಲ್ಲದ್ ಇವರು ಕೂಡ ತಮ್ಮ ಅತ್ಯಂತ ಬಿಜಿ ಶೆಡ್ಯೂಲ್ನಲ್ಲಿಯೂ ಕೂಡ ಈ ನಮ್ಮ ಬಿಲ್ಡ್ ಎಕ್ಸ್ಪೋ ಕಾರ್ಯಕ್ರಮ ಆಗಮಿಸಿ ಶೋಭೆ ತಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದರಂತೆ ಇನ್ನೋರ್ವ ಶಾಸಕರಾದ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಇವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿಯಾದ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಅಲ್ಲಿಂದಲೇ ಶುಭ ಕೋರಿದ ಕಾರಣ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗೊಳಿಸಲು ಸಹಕರಿಸಿದಂಥ ನಮ್ಮ ಎಲ್ಲ ಇಂಜಿನಿಯರ್ಗಳಿರಬಹುದು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು, ಅಧಿಕಾರಿಗಳು ಹಾಗೂ ಕಾರ್ಪೊರೇಟರ್ಗಳು ಇರಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಆಕರ್ಷಕವಾಗಿ ತಮ್ಮ ತಮ್ಮ ಮಳಿಗೆಗಳನ್ನು ಅಲಂಕರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಂಥ ಎಲ್ಲ ತರಹದ ಕಟ್ಟಡ ಉತ್ಪಾದಕರು, ಮಾರಾಟಗಾರರು, ದಾಸ್ತಾನುಗಾರರು, ಅಧಿಕೃತ ಡೀಲರ್ಗಳು ಎಲ್ಲರಿಗೂ ಕೂಡ ಅನಂತ ಪ್ರಣಾಮಗಳು ಹಾಗೂ ಧನ್ಯವಾದಗಳು. ಧನ್ಯವಾದ.